ಮಮ್ಮಿ ಮೆತ್ತಗೆ 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 ಮಮ್ಮಿ ಹಂಗೆ ಕಣ್ಣು ಮುಚ್ಕೊಂಡು ಬೇಗ ಬೇಗ ಗಿಫ್ಟ್ ನಾನು ಅವತ್ತೇ ನೋಡ್ದೆ ನೀನು ಅಂದಿಲ್ಲ ತಮಾಷೆ ನೋಡ್ರೆ ಅಂದ್ರೆ ನಿಜವಾಗ್ಲೂ ನೋಡಿಮ್ಮ ಮಕ್ಳು ಹೆಂಗ್ ಮಾಡ್ತಾರೆ ಅಂತ ನಾನು ಏನೋ ಸುಮ್ಮನೆ ತಮಾಷೆಗೆ ಅವತ್ತು ನೋಡಿ ಹೋಗಿ ಓಪನ್ ಮಾಡಿ ಏನು ಪೇಪರ್ ತರಿಸ್ಬಿಟ್ಟು ಅಷ್ಟೊಂದು ಖುಷಿ ಪಡ್ತಾ ಇದೆಯಾ? ಹೆಂಗೆ ನಮ್ದು ಪೇಪರ್ಗೆ ಪವರು ಚಾಪೆ ಊಟಕ್ಕೆ ಇದು ವಿಂಡೋ ಹಾಕೋದು ಓ ಆನೇನಾ? ಓಕೆ ಓಕೆ. ಏ ಸ್ಫೂರ್ತಿ ಗಿಫ್ಟ್ ಮಾಡ್ತಾ ಇದ್ದೀನಿ. ಆಯ್ತು ಪರವಾಗಿಲ್ಲ. ಹೆಂಗಿದೆ ನೋಡವ ಆಸೆ ಸೀರಿಯಲ್ ಅಲ್ಲಿ ಅವ್ರ ಊರ್ಗ್ ಹೋದಾಗ ಅವ್ರ ಮನೇಲಿ ಗೋಡೆ ಮೇಲೆ ಹಾಕಿದ್ರು. ಅದನ್ನ ತೋರಿಸ್ಬಿಟ್ಟು ಇವಳಿಗೆ ಕೇಳಿದೆ, ಅಮ್ಮ ನೋಡು ಸ್ನೇಹ ಈ ತರದ್ದು ಎಲ್ಲಿ ಸಿಗುತ್ತೆ, ಚೆನ್ನಾಗೈತೆ ಅಲ್ವೇನೆ ಅಂತ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ ಇವತ್ತು ನಮ್ಮನೆ ಗೃಹ ಪ್ರವೇಶಕ್ಕೆ ನಾವು ಯಾವ್ಯಾವ ಥರ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡಿದ್ವಿ ಮತ್ತು ಇದಕ್ಕೆಲ್ಲ ನಾವು ಯಾವ ಥರ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಅಂತ ನಿಮಗೆ ಹೇಳ್ತೀನಿ. ಯಾಕಂದರೆ ಈ ರೀತಿ ನಾವೇ ಟೈಲರ್ ಆಗಿರುವಾಗ ಎಷ್ಟು ತಿಂಗಳು ಮೊದಲೇ ನಾನು ಸ್ಟಿಚಿಂಗ್ ಕೆಲಸನ ಶುರು ಮಾಡಿದೆ ಅದೆಲ್ಲನೂ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಈ ಥರ ಮ್ಯಾಟ್ ಪೇಂಟಿಂಗ್ನ ನಾನು ಸರ್ಚ್ ಮಾಡ್ತಾ ಇದ್ದೆ. ನಮಗೆ ಯಾವ ಥರ ಅಂತಂದರೆ ಏನಾದರೂ ಒಂದು ಕೆಲಸ ಆಗಬೇಕಾದ್ರೆ ನನಗೋಸ್ಕರ ನಿನ್ನ ದೇವ್ರ ಹತ್ರ ಬೇಡ್ಕೋ ಅನ್ನೋದು ಅಭ್ಯಾಸ ಆಗಿಬಿಟ್ಟಿದೆ. ನಾವು ಅಕ್ಕ ತಂಗಿದಿರಾಗಿರ್ಬೋದು, ಅಮ್ಮನ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಈ ಥರನೇ ನಾವು ಹೇಳೋದು. ಯಾರಾದರೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ನನಗೂ ಸ್ವಲ್ಪ ಕೇಳ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತೀವಿ. ಅದೇ ಅಭ್ಯಾಸ ನಮ್ಮ ಮಕ್ಳಿಗೂ ಕೂಡ ಆಗಿಬಿಟ್ಟಿದೆ. ನನ್ನ ತಂಗಿ ಮಗಳು ಅವಳು ಈಗ BE ಮುಗಿಸಿ ಜಾಬ್ಗೆ ಟ್ರೈ ಮಾಡ್ತಾಯಿದ್ಲು. ಹಂಗಾಗಿ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿದ್ಲು. ಅಂದರೆ ಜಾಬ್ ಕನ್ಫರ್ಮೇಷನ್ ಆಗಬೇಕಿತ್ತು. ಅವಳು ನನಗೆ ಹೇಳಿದ್ಲು, ಮಮ್ಮಿ ನನಗೋಸ್ಕರ ದೇವ್ರ ಹತ್ರ ಕೇಳ್ಕೊಳ್ಳಿ, ಈ ಕೆಲಸ ನನಗೆ ಸಿಗಬೇಕು ಅಂತ. ಅವರೆಲ್ಲ ದೊಡ್ಡಮ್ಮ ಅಂತೆಲ್ಲ ಕರೆಯಲ್ಲ, ಮಮ್ಮಿ ಅಂತಲೇ ಕರೆಯೋದು. ಹಾಗಾಗಿ ಆಯಿತು ನಾನು ಕೇಳ್ಕೊಳ್ತೀನಿ, ಕೆಲಸ ಸಿಕ್ಕಿದ್ರೆ ನನಗೇನು ಕೊಡಿಸ್ತೀಯಾ ಅಂತ ಕೇಳಿದೆ. ಸುಮ್ಮನೆ ಕೇಳಿದೆ ನಾನು, ನಿನಗೆ ಆ ಪೇಂಟಿಂಗ್ ಇಷ್ಟ ಅಲ್ವಾ ಅದನ್ನೇ ಕೊಡಿಸ್ತೀನಿ ಅಂತ ಹೇಳಿದ್ಲು. ನೋಡಿದ್ರೆ ಅವಳು ಕೆಲಸ ಸಿಕ್ತು ಅಂತ ಫಸ್ಟ್ ನನಗೆ ಹೇಳಲಿಲ್ಲ, ಆ ಪೇಂಟಿಂಗ್ನ ತರಿಸಿಟ್ಟು ಸರ್ಪ್ರೈಸ್ ಆಗಿ ನನಗೆ ಕೊಟ್ಟಳು. ಆವಾಗ ನನಗೆ ಗೊತ್ತಾಯಿತು ಅವಳು ಕೆಲಸ ಸಿಕ್ಕಿದೆ ಅಂತ. ತುಂಬ ಖುಷಿಯಾಯಿತು. ಆ ಒಂದು ಖುಷಿ ಮೂಮೆಂಟನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ತಂಗಿ ಮಕ್ಕಳಿಗೆ ಮತ್ತು ನನ್ನ ತಮ್ಮನ ಮಗಳು ಹನ್ಸಿಕಾಗೆ ಅಂತ ನಾವು ನಮ್ಮನೆ ಗೃಹ ಪ್ರವೇಶಕ್ಕೆ ಈ ರೀತಿ ಸ್ವಲ್ಪ ಟ್ರೆಂಡಿಂಗ್ ಆಗಿರೋ ಅಂಥ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀವಿ. ಕ್ರಾಪ್ ಟಾಪ್ಗಳು ಮತ್ತು ಬೆಳಗ್ಗೆ ಹೊತ್ತು ಹಾಕೊಳ್ಳೋದಕ್ಕೆ ಅಂತ ಸ್ವಲ್ಪ ಡಿಸೈನರ್ ಬ್ಲೌಸ್ಗಳು, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ಗಳನ್ನ ನಾವಿಲ್ಲಿ ಸ್ಟಿಚ್ ಮಾಡಿದ್ದೀವಿ. ಆ ಬ್ಲೌಸ್ದು ಒಂದು ದೊಡ್ಡ ಕಥೆನೇ ಇದೆ, ಅದನ್ನು ನಿಮ್ಗೆ ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡ್ತಾ ಇರೋದಲ್ಲ ಅಂಥೇಳಿ ಒಂದು ಬೋಟಿಕಲ್ ಕೊಡೋಣ ಅಂತ ಮೆಟೀರಿಯಲ್ ಎಲ್ಲ ತೊಗೊಂಡು ಬಂದು ಕೊಟ್ವಿ. ಆದರೆ ಆ ಬ್ಲೌಸು ಸರಿಯಾಗಿ ಬರಲಿಲ್ಲ, ವೇಸ್ಟ್ ಆಗೋಯಿತು. ಸುಮಾರು ಆ ಬ್ಲೌಸ್ಗೆ 1400 ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಆಮೇಲೆ ಮತ್ತೆ ಈ ಬ್ಲೌಸ್ ಮೆಟೀರಿಯಲ್ನ ತೊಗೊಂಡು ಬಂದು ನಾನೇ ಸ್ಟಿಚ್ ಮಾಡಿದ್ದು. ಇದರದ್ದು ಕಟಿಂಗ್ ಮೆಥಡ್ ಎಲ್ಲ ಸರಿಯಾಗಿ ಗೊತ್ತಿಲ್ಲ, ಹೇಗೆ ಬರುತ್ತೋ ಏನೋ ಬೋಟಿಕಲ್ ಸ್ಟಿಚ್ ಮಾಡಿಸೋಣ ಅಂಥೇಳಿ ಕೊಟ್ಟರೆ ಅದು ಸರಿಯಾಗಿ ಬರಲೇ ಇಲ್ಲ. ಮತ್ತು ನಾನೇ ಇದನ್ನು ಸ್ಟಿಚ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಅವಳಿಗೆ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಮತ್ತು ಅವಳದು ಹಾಕ್ಕೊಂಡಿರೋ ಫೋಟೋ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಈ ಬ್ಲೌಸ್ ಹೇಗಿದೆ ಅಂತ ನೀವೇ ಹೇಳಿ. ನಿಮಗೇನಾದರೂ ಇದರದ್ದು ಕಟಿಂಗು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಇನ್ನೊಂದು ಬ್ಲೌಸಿಗೆ ನಮ್ಮ ಹನ್ಸಿಕನ್ಗೆ ಮತ್ತೆ ಇನ್ನೊಂದು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಖಂಡಿತ ಆಗ ನಿಮಗೆ ಇದರದ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ನ ಶೇರ್ ಮಾಡ್ತೀನಿ. ನಮ್ಮನೆ ಗೃಹ ಪ್ರವೇಶದ ಟೈಮಲ್ಲಿ ನಾನೇ ತುಂಬ ಬ್ಯುಸಿ ಇದ್ದಿದ್ದರಿಂದ ಸದ್ಯಕ್ಕೆ ಆ ಟೈಮಲ್ಲಿ ಯಾವುದೇ ವಿಡಿಯೋ ಕೂಡ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಕಟಿಂಗು ಸ್ಟಿಚಿಂಗ್ ವಿಡಿಯೋಗಳೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಏನಂದರೆ ಇದೊಂದು ಕ್ಲಿಪ್ಪಿಂಗ್ ಆಗಿರಲಿ ಅಂತ ಹೇಳಿ ಆಗ ನಾನು ವಿಡಿಯೋ ಮಾಡ್ಕೊಂಡಿದ್ದು ಈಗ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಹನ್ಸಿಕಾಗೆ ಸ್ಟಿಚ್ ಮಾಡಿರೋದು. ಈ ಬಟ್ಟೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಬಿಡಿ. 1 ಮೀಟರ್ಗೆ ಸ್ಕರ್ಟ್ ಬಟ್ಟೆ ಬಂದು ಚಿಕ್ಕಪೇಟೆನಲ್ಲೇ ನಾವು ತೊಗೊಂಡಿದ್ದು. ಸ್ಕರ್ಟ್ಗೆ ತೊಗೊಂಡಿರೋ ಮೆಟೀರಿಯಲ್ಲು 1 ಮೀಟರ್ಗೆ 1200 ರೂಪಾಯಿ. ಅಂದರೆ ಇದು ಪ್ಯೂರ್ ಸಿಲ್ಕ್ ಬಟ್ಟೆ. ಇದು ಸಿಲ್ಕ್ ಬಟ್ಟೆ ಮೇಲೆ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿರೋದು. ಇದು ಮನೇಲಿ ಹ್ಯಾಂಡ್ ವಾಶ್ ಕೂಡ ಮಾಡೋ ಹಾಗಿಲ್ಲ, ಡ್ರೈ ಕ್ಲೀನ್ಗೆ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದಕ್ಕೆ ನಾನು ಕ್ಯಾನ್ ನೆಟ್ಟು ಮತ್ತು ಪಾಲಿಸ್ಟರ್ ಲೈನಿಂಗನ್ನು ಕೊಟ್ಟು, ಕ್ರೇಪ್ ಲೈನಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಬ್ಲೌಸ್ ಪೀಸ್ ಬಂದು ಸ್ವಲ್ಪ ಕಡಿಮೆ, ಅಂದರೆ ಅದು ಮೀಟ್ರಿಗೆ 600 ರೂಪಾಯಿ ಏನೋ ಬಿದ್ದಿದೆ. ನಾವು ಸ್ಕರ್ಟ್ಗೆ 2.5 ಮೀಟ್ರ್ ತೊಗೊಂಡಿದ್ವಿ ಮತ್ತು ಬ್ಲೌಸ್ಗೆ 1.5 ಮೀಟ್ರ್ ತೊಗೊಂಡಿದ್ದೆ. ನಮ್ಮ ಸ್ಫೂರ್ತಿಗೆ ಮತ್ತು ಹನ್ಸಿಕಾಗೆ ಇಬ್ರಿಗೂ ಒಂದೇ ಥರ ಸ್ಟಿಚ್ ಮಾಡಬೇಕು ಅಂತ ಮಾಡಿದ್ದು. ಅವ್ರ ಫೋಟೋಸು ನಾನಿಲ್ಲಿ ಸೈಡಲ್ಲಿ ಹಾಕಿದ್ದೀನಿ, ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಮತ್ತು ಇದು ಬ್ಯಾಕ್ಗ್ರೌಂಡಲ್ಲಿ ಸ್ಕ್ರೀನ್ ಹಾಕೋದಕ್ಕೆ ಅಥವಾ ಗೃಹ ಪ್ರವೇಶದ ದಿನ ದೇವ್ರನ್ನ ಕೂರಿಸ್ತಾರಲ್ವ, ಅಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿರ್ತಾರಲ್ಲ ಅದ್ರ ಮೇಲೆ ಹಾಕೋದಕ್ಕೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಇದನ್ನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು, ಮೀಶೋದಲ್ಲಿ ತರಿಸ್ಕೊಂಡಿದ್ದು.
ಮಾಡಿದ್ದು. ತುಂಬ ಚೆನ್ನಾಗಿದೆ. 2 ಸ್ಕ್ರೀನ್ ಬಂದಿದೆ. 2ಕ್ಕೆ 300 ರೂಪಾಯೋ ಅಥವಾ 350 ರೂಪಾಯಿನೋ ಕೊಟ್ಟಿದ್ದೀನಿ ಅನಿಸುತ್ತೆ. ಆಗ ಎಲ್ಲನೂ ಕೂಡ ಅಷ್ಟೇ ನಾನು ಪ್ಲ್ಯಾನ್ ಮಾಡಿಕೊಂಡು ಸುಮಾರು 6 ತಿಂಗಳಿಗೂ ಮೊದಲೇ ನಾನು ಈ ಥರ ಎಲ್ಲ ಒಂದೊಂದಾಗಿ ತರಿಸಿಟ್ಕೊಳ್ಳೋದು, ಏನೇನು ಬೇಕು ಎಲ್ಲನೂ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಯಾಕೆ ಗೊತ್ತಾ, ಈಗ ಮನೆಯವ್ರದ್ದೇ ಒಂದಷ್ಟು ಖರ್ಚಿರುತ್ತೆ, ಮತ್ತು ಗೃಹ ಪ್ರವೇಶ ಟೈಮಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಖರ್ಚುಗಳೇ ಸುಮಾರು ಇರುತ್ತೆ. ಇಂಥದಕ್ಕೆಲ್ಲ ಕೊನೆ ಮೂಮೆಂಟಲ್ಲಿ ಏನಾಗುತ್ತೆ, ತಗೊಳ್ಳೋದಕ್ಕೆ ನಮಗೆ ನೆನಪಿರೋದಿಲ್ಲ, ಮತ್ತು ಆ ಬ್ಯುಸಿ ಟೈಮಲ್ಲಿ ಮರೆತು ಹೋಗ್ಬಿಡ್ತೀವಿ, ಮತ್ತು ದುಡ್ಡು ಶಾರ್ಟೇಜ್ ಆಗ್ಬೋದು. ಹಾಗಾಗಿ ಸ್ಟಾರ್ಟಿಂಗಿಂದನೇ ಏನೇನು ಬೇಕು ಪ್ರತಿಯೊಂದನ್ನು ಕೂಡ ಲಿಸ್ಟ್ ಮಾಡಿಟ್ಕೊಂಡು ಎಲ್ಲನೂ ಕೂಡ ಒಂದೊಂದಾಗಿ ತೊಗೊಂಡಿದ್ದೆ. ಮ್ಯಾಟ್ಗಳು ಮತ್ತು ಈ ಥರ ಸ್ಕ್ರೀನ್ ಬಟ್ಟೆಗಳು, ಈ ಮನೆಗೆ ಬೇಕಾಗಿರುವಂಥ ಸ್ಕ್ರೀನ್ಗಳು, ಬೆಡ್ಶೀಟ್ಗಳು, ಪ್ರತಿಯೊಂದನ್ನು ಕೂಡ ಅಷ್ಟೇ ಒಂದೊಂದಾಗಿ ಲಿಸ್ಟ್ ಮಾಡಿಟ್ಕೊಂಡು ಏನೇನು ಬೇಕು ಎಲ್ಲನೂ ತರಿಸಿಟ್ಕೊಂಡಿದ್ದೆ. ಮತ್ತು ಇದು ಸೀರೆಗಳು ಕೂಡ ಅಷ್ಟೇ, ಕೆಲವ್ರಿಗೆ ಗಿಫ್ಟ್ ಸ್ಯಾರಿ ಕೊಡೋದಕ್ಕೆ. ಮತ್ತು ನಾನು ಒಟ್ಟು ಗೃಹ ಪ್ರವೇಶದ ಟೈಮಲ್ಲಿ ಪೂಜೆಗೆ ಅಂತಲೇ 2 ಹೊಸ ಸೀರೆ ತೊಗೊಂಡಿದ್ದೆ. ನಾನು ಉಟ್ಕೊಳ್ಳೋದಕ್ಕೆ ಅಂತಲ್ಲ, ಪೂಜೆ ಗುಡಿಸೋದಕ್ಕೆ ಅಂತ. ಕೆಲವ್ರು ಹೇಗೆ ಅಂದರೆ, ಈಗ ದೇವ್ರ ಅಲಂಕಾರ ಎಲ್ಲ ಮಾಡಿರ್ತಾರಲ್ವ, ಸಾಮಾನ್ಯವಾಗಿ ಅವರೇ ಕಾಟನ್ ಸೀರೆಗಳನ್ನ ತೊಗೊಂಡು ಬಂದು ದೇವರಿಗೆ ಉಡಿಸಿರ್ತಾರೆ, ಮತ್ತು ಅವರೇ ಅದನ್ನೆಲ್ಲ ವಿಸರ್ಜನೆ ಮಾಡುವಾಗ ಅವರೇ ತೊಗೊಂಡು ಹೋಗ್ತಾರೆ. ಆದರೆ ನಾನು ಕೇಳಿದ್ದೆ ಅವ್ರನ್ನ, ನಾವೇ ಹೊಸ ಸೀರೆ ಕೊಡ್ತೀವಿ, ಅದನ್ನೇ ಕಳಿಸೋ ಕೊಡಿಸಿ, ಆಮೇಲೆ ಅದನ್ನು ನಮಗೆ ಕೊಡಿ ಅಂತ. ಯಾಕಂದರೆ ಒಂದು ಹೊಸ ಸೀರೆ ದೇವ್ರು ಗುಡಿಸಿ ಆಮೇಲೆ ನಾವು ಅದನ್ನು ಉಪಯೋಗಿಸ್ಬೋದು. ಹಾಗಾಗಿ ದೇವ್ರ ಮನೇಲಿ ಲಕ್ಷ್ಮಿ ಕೂರಿಸಿರ್ತಾರೆ, ಮತ್ತು ಹೊರಗಡೆ ನಮ್ಮ ಮನೆ ದೇವ್ರು ಶಿವ ಪಾರ್ವತಿ ಆಗಿರೋದ್ರಿಂದ ಪಾರ್ವತಿ ಕಳಸ ಇಟ್ಟಿರ್ತಾರಲ್ವ, ಅವರು 2 ಕಳಸ ಇಟ್ಟಿರ್ತಾರೆ, ಮೇಯ್ನು ಮತ್ತು ಇನ್ನೊಂದು ಸತ್ಯನಾರಾಯಣ ಸ್ವಾಮಿ ಕಳಸ ಇಟ್ಟಿರ್ತಾರೆ. ಹಾಗಾಗಿ ಪಾರ್ವತಿ ದೇವಿ ಉಡಿಸೋದಕ್ಕೆ ಅಂತೇಳಿ ಈ ಸೀರೆ ತೊಗೊಂಡಿದ್ದೆ. ಪರ್ಪಲ್ ಕಲರ್ ಮತ್ತು ಈ ರಾಮ ಗ್ರೀನ್ ಬಾರ್ಡ್ರ್ ಇರೋದು. ಈ ಸೀರೆನ ಒಳಗಡೆ ಲಕ್ಷ್ಮಿ ಗುಡಿಸೋದಕ್ಕೆ ಅಂತ ತೊಗೊಂಡಿದ್ದು, ಮತ್ತು ಇನ್ನೊಂದು ಗ್ರೀನ್ ಕಲರ್ ಸ್ಯಾರಿನ ಇಲ್ಲಿ ಹೊರಗಡೆ ಕಳಸಕ್ಕೆ ಉಡಿಸೋದಕ್ಕೆ ಅಂತ ಇದು 2 ಸೀರೆ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ದೇವಸ್ಥಾನಗಳಿಗೆ ಮಡ್ಲಕ್ಕಿ ಎಲ್ಲ ಕೊಡೋದಿರುತ್ತೆ, ಅದಕ್ಕೆಲ್ಲನೂ ಕೂಡ ಎಷ್ಟು ದೇವಸ್ಥಾನಕ್ಕೆ ಹೋಗಿ ಕೊಡಬೇಕು ಅದೆಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ಮೊದಲೇ ತೊಗೊಂಡು ಇಟ್ಕೊಂಡು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅಂತ ಹೋದಾಗ ಮಡ್ಲಕ್ಕಿ ಎಲ್ಲನೂ ದೇವಸ್ಥಾನಕ್ಕೆ ಸಲ್ಲಿಸಿ ಇನ್ವಿಟೇಷನ್ ಕಾರ್ಡೆಲ್ಲ ಇಟ್ಟು ಪೂಜೆ ಮಾಡಿಸ್ಕೊಂಡು ಬಂದಿದ್ದು. ನಾನಂತೂ ಹೆಚ್ಚಿಗೆ ತೊಗೊಳ್ಳಿಲ್ಲ ಸೀರೆ, ಯಾಕಂದರೆ ನಮಗೆ ಪೂಜೆ ಕೂತ್ಕೊಳ್ಳೋರಿಗೆ, ಮಗಳು ಅಳಿಯನಿಗೆ ತಾಯಿ ಮನೆ ಕಡೆಯಿಂದನೇ ಬಟ್ಟೆ ಕೊಡಬೇಕು, ಹಾಗಾಗಿ ಅವರೇ ಕೊಡಿಸಿದ್ರು. ನಾನು ನೈಟು ಉಟ್ಕೊಳ್ಳೋ ಒಂದು ಸೀರೆ ಮಾತ್ರ ತೊಗೊಂಡಿದ್ದಷ್ಟೇ. ಅದು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡಿಸಿದ ಸೀರೆ, ಅದನ್ನು ಹಾಗೆ ಎತ್ತಿಟ್ಟಿದ್ದೆ. ನಾನು ನಿಮಗೆ ಹೇಳಿದ್ದೆ, ಪ್ರತಿ ವರ್ಷವೂ ಅಷ್ಟೇ ಲಕ್ಷ್ಮಿ ಕೂರಿಸಿದಾಗ ದೇವರಿಗೆ ಸೀರೆ ಉಡಿಸ್ತೀವಲ್ವ, ಅವಾಗೆಲ್ಲ ಹೇಳ್ತಾ ಇದ್ದೆ ನಾನು, ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ಇದೇ ಸೀರೆ ಉಟ್ಕೋಬೇಕು, ಮುಂದಿನ ವರ್ಷ ನಮ್ಮ ಮನೆ ಗೃಹ ಪ್ರವೇಶ ಆಗಬೇಕು, ಆ ಥರ ಹೇಳಿಬಿಟ್ಟು ದೇವರಿಗೆ ಸೀರೆ ಉಡಿಸ್ತಾ ಇದ್ದೆ. ಅದು ನೋಡಿ ಅದೇ ಥರ ಆಯಿತು. ಹೋದ ವರ್ಷ ದೇವ್ರಿಗೆ ಗುಡಿಸಿದ ಸೀರೆ ಈ ವರ್ಷ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ಉಟ್ಕೊಳ್ಳೋ ಥರ ಆಯಿತು. ನೈಟ್ ಅದೇ ಸೀರೆನೇ ಉಟ್ಕೊಂಡಿದ್ದೆ. ಬೆಳಗ್ಗೆ ಅಮ್ಮವ್ರು ಕೊಡಿಸಿದ್ದು ರೆಡ್ ಸ್ಯಾರಿ, ಅದನ್ನು ಉಟ್ಕೊಂಡಿದ್ದೆ. ನಿಜಕ್ಕೂ ಹೇಳ್ತೀನಿ, ನಾನೇನಾದರೂ ಈ ಕೆಲಸ ಕಲ್ತಿಲ್ಲ ಅಂದಿದ್ರೆ, ಹೊರಗಡೆ ನಾವು ಇಷ್ಟೆಲ್ಲ ಬಟ್ಟೆ ಸ್ಟಿಚ್ ಮಾಡಿಸ್ಬೇಕು ಅಂದಿದ್ರೆ ಎಷ್ಟು ಸಾವಿರಾರು ರೂಪಾಯಿ ಕೊಡಬೇಕಾಗಿತ್ತು. ನಂದು, ನಮ್ಮ ಅತ್ತೆಯವ್ರದ್ದು, ನನ್ನ ತಂಗಿ ಮಕ್ಕಳಿಬ್ಬರದು, ನನ್ನ ತಮ್ಮನ ಮಗಳದು, ತಮ್ಮನ ಹೆಂಡತಿದು, ನಮ್ಮ ಅಮ್ಮ ಅವ್ರದ್ದು, ಅದ್ರ ಜೊತೆಗೆ ನಮ್ಮ ಯಜಮಾನ್ರವರ ಅಕ್ಕ ಅವ್ರದ್ದು, ನಮ್ಮ ಅತ್ತೆಯವ್ರದ್ದು, ಇಷ್ಟು ಜನದ ಬಟ್ಟೆನೂ ಸ್ಟಿಚ್ ಮಾಡಿರೋದು. ಅದು ಅಲ್ಲದೆ ಇನ್ನೇನು ನಾನು ಕೂಡ ಅಂಗಡಿ ಖಾಲಿ ಮಾಡ್ತೀನಿ ಅಂತ ಹೇಳಿ ಇರೋ ಬರೋದೆಲ್ಲ ಒಬ್ಬೊಬ್ಬರು 7, 8, 10 ಬ್ಲೌಸ್ಗಳು ಈ ಥರ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ರು. ನಾನು ನಮ್ಮ ಮನೆ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಆಗೋದಕ್ಕಿಂತ ಮೊದಲೇ ಎಲ್ರಿಗೂ ಬಟ್ಟೆ ಶಾಪಿಂಗ್ ಮಾಡಿದ್ವಿ, ಮತ್ತು ಸ್ಟಿಚಿಂಗ್ ಕೆಲಸ ಎಲ್ಲನೂ ಶುರು ಮಾಡಿಬಿಟ್ಟಿದ್ದೆ. ಇನ್ನು ಮೇಕಪ್ ಥಿಂಗ್ಸ್ಗಳು, ಈ ಮಕ್ಕಳಿಗೆ ಬಳೆ, ಸರ, ಓಲೆ ಅಂತೆ, ಡಾಬು, ಕುಚ್ಚು, ಚೌಲಿ, ಅಯ್ಯೋ 1, 2 ಎಲ್ಲನೂ ಕೂಡ ಮುಂಚಿತವಾಗಿ ತೊಗೊಂಡು ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಇವತ್ತು ಪ್ಯಾಕಿಂಗ್ ನಡೀತಾ ಇದೆ. ನಮ್ಮ ಅತ್ತೆಯವ್ರದ್ದು ಸೀರೆ, ಇದು ನೈಟ್ ಉಟ್ಕೊಂಡಿದ್ರು, ಬೆಳಗ್ಗೆಗೆ ಲೈಟ್ ಪರ್ಪಲ್ ಕಲರ್ ತೊಗೊಂಡಿದ್ದೆ, ಆ ಸ್ಯಾರಿ ಹಾಕ್ಕೊಂಡಿದ್ರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ ಸ್ಯಾರಿಗೆ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದು, ಬ್ಲೌಸು ಪ್ಲೈನ್ ಇತ್ತು ಅಂಥೇಳಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದು. ವರ್ಕ್ಗಳು ಅಷ್ಟೇ ತುಂಬ ಕಾಸ್ಟ್ಲಿದೆಲ್ಲ ಏನು ಮಾಡಿಸಿಲ್ಲ. ಈ ಬ್ಲೌಸು ಸಾಫ್ಟ್ ಸಿಲ್ಕ್, ತುಂಬ ಚೆನ್ನಾಗಿದೆ ಸೀರೆ. ಮತ್ತು ಬ್ಲೌಸ್ ಬಂದು ಬಾರ್ಡ್ರೆಲ್ಲ ಏನೂ ಇಲ್ಲ, ಫುಲ್ ಪ್ಲೈನ್ ಇರೋದು. ಹಾಗಾಗಿ ಇದಕ್ಕೆ ತುಂಬ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ದು, ಥ್ರೆಡ್ ವರ್ಕ್ ಅಷ್ಟೇ ಮಾಡಿಸಿದ್ದು. ಯಾವುದೇ ರೀತಿ ಸ್ಟೋನ್ ಆಗಲಿ, ಮಣಿ ಚೈನ್ ಆಗಲಿ ಆ ಥರದ್ದೆಲ್ಲ ಏನೂ ಕೂಡ ಹಾಕ್ಸಿಲ್ಲ. ಕೆಲವೊಂದಕ್ಕೆ ಮಾತ್ರ ಹ್ಯಾಂಡ್ ವರ್ಕು, ಕೆಲವಕ್ಕೆ ಮಿಷಿನ್ ವರ್ಕ್ ಆ ಥರ ಮಾಡಿಸಿರೋದು. ಇದಕ್ಕೆ ಮಿಷಿನ್ ವರ್ಕೇ ಮಾಡಿಸಿರೋದು, ಫುಲ್ಲು ಥ್ರೆಡ್ ವರ್ಕ್ ಮಾಡಿಸಿರೋದು. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು. ಸೇಮ್ ಇದೇ ಥರ ಡಿಸೈನ್ ನಮ್ಮ ಅಮ್ಮನ ಬ್ಲೌಸ್ಗೂ ಮಾಡಿಸಿದ್ವಿ. ಆ ವಿಡಿಯೋ ಕ್ಲಿಪ್ ಮಿಸ್ ಆಗೋಗ್ಬಿಟ್ಟಿದೆ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಈ ಥರ ಬ್ಲೌಸು ಫುಲ್ಲು ಪ್ಲೈನ್ ಇರೋದ್ರಿಂದ, ಒಳ್ಳೆ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಆ ಡಿಸೈನ್ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ಬಾರ್ಡ್ರ್ ಥರ ಹಾಕ್ಸಿರೋದು. ನೀವು ನಂಬಲ್ಲ, ಈ ಡಿಸೈನ್ಗೆ ಬರೀ 250 ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ ನಾನು.
ವರ್ಕ್ ಮಾಡಿಕೊಟ್ರು, ಸ್ಟಿಚಿಂಗ್ ಎಲ್ಲ ನಾವೇ ಮಾಡ್ಕೊಂಡಿದ್ದು. ಮತ್ತು ಎಲ್ಲ ಸ್ಯಾರಿಗೂ ಕುಚ್ಚು ನನ್ನ ತಂಗಿ ಹಾಕ್ಕೊಟ್ಟಿರೋದು. ಪಾಪ ಅವಳಿಗೂ ಅಷ್ಟೇ ತುಂಬ ಕೆಲಸ, ಯಾಕಂದರೆ ಅವಳು 6 ತಿಂಗಳು ಮುಂಚೆನೇ ನಮ್ಮ ಫ್ಯಾಮಿಲಿಯವ್ರದ್ದು ಎಲ್ರದ್ದು ಸ್ಯಾರಿ ಕುಚ್ಚು ಹಾಕೋದು ಎಲ್ಲನೂ ಅವಳು ಕೆಲಸ ಶುರು ಮಾಡಿಬಿಟ್ಟಿದ್ಲು. ಅವಳು ಬೇರೆ ಕಡೆ ಅಂಗಡಿಯಿಂದನೂ ಕೂಡ ಆರ್ಡ್ರ್ ತೊಗೋತಾಳೆ. ಹಾಗಾಗಿ ಅವ್ರದ್ದು ನಮ್ಮದು ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲ ಮುಗಿಸ್ಬೇಕಲ್ವ ಕೆಲಸ. ಹಾಗಾಗಿ ಕ್ರೋಶಾ ಡಿಸೈನು, ಬೇಬಿ ಕುಚ್ಚು ಹಾಕೋದು, ಮತ್ತು ಬೀಡ್ಸದು ಕುಚ್ಚೆಲ್ಲ ಹಾಕೋದು ಎಲ್ಲ ಥರ ಡಿಸೈನು ಹಾಕ್ತಾಳೆ. ಈ ಸೀರೆಗೂ ಅಷ್ಟೇ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾಳೆ. ಮತ್ತು ನೋಡಿ, ಇದು ಆಯಿಲ್ ರೆಡ್ ಸ್ಯಾರಿ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ರೆಡ್ ಸ್ಯಾರಿನೇ ತೊಗೋಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತ. ಹೇಗೆ ಕಾಣ್ತಾ ಇದೆ ಸೀರೆ ಅಂತ ನೀವೇ ಹೇಳಬೇಕು. ಮೇಕಪ್ ಕೂಡ ಅಷ್ಟೇ ನನ್ನ ಫ್ರೆಂಡ್ ಮಗಳೇ ಮಾಡಿದ್ದು. ನೋಡಿ ಸ್ಯಾರಿ ಕುಚ್ಚು ಡಿಸೈನ್ ಹೇಗಿದೆ ಅಂತ. ಇದು ಹೊಸ ಡಿಸೈನೇನೆ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಎಲ್ಲ ಸರ್ಚ್ ಮಾಡಿ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕಿರೋದು. ಮತ್ತು ನನ್ನ ಬ್ಲೌಸ್ಗೆ ಇಷ್ಟು ಹೆವಿ ಡಿಸೈನ್ ಎಲ್ಲ ಹಾಕಿಸ್ಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಇದು ಕಲರ್ ಕಾಂಬಿನೇಷನ್ ಯಾವುದೂ ಇಲ್ಲ, ಫುಲ್ಲು ರೆಡ್ ಆ್ಯಂಡ್ ರೆಡ್ಡಲ್ಲೇ ಇರೋದ್ರಿಂದ ಸಿಂಪಲ್ಲಾಗಿ ಏನಾದರೂ ಗೋಲ್ಡ್ ಬೀಡ್ಸಲ್ಲೇ ಡಿಸೈನ್ ಮಾಡಲಿ ಅಂತ ಅಂದ್ಕೊಂಡು ನಾನು ಕೊಟ್ಬಿಟ್ಟು ಬಂದಿದ್ದೀನಿ. ಮತ್ತು ನಾನು ಥ್ರೆಡ್ ವರ್ಕಲ್ಲಿ ಏನಾದರೂ ಮಾಡಿ ನನಗೆ ಬೀಡ್ಸ್ ಎಲ್ಲ ಬೇಡ ಅಂತಲೇ ಹೇಳಿದ್ದೆ. ಬಟ್ ಅಲ್ಲಿ ಕೊಟ್ಟಾಗ ಅವರು ಒಂದು ಎಡವಟ್ಟು ಕೆಲಸ ಮಾಡಿದರು. ಏನಂದರೆ ನನ್ನ ಬ್ಲೌಸ್ಗೆ ಹೇಳಿರೋ ಡಿಸೈನ್ನ ನನ್ನ ತಂಗಿ ಬ್ಲೌಸ್ಗೆ ಹಾಕಿದ್ದಾರೆ, ನನ್ನ ತಂಗಿ ಬ್ಲೌಸ್ಗೆ ಹೇಳಿರೋ ಡಿಸೈನ್ನ ನನ್ನ ಬ್ಲೌಸ್ಗೆ ಹಾಕ್ಬಿಟ್ಟಿದ್ದಾರೆ. ನನಗೆ ಮಣಿ ಆಗಲಿ ಮತ್ತು ಸ್ಟೋನ್ ಆಗಲಿ ಏನು ಬೇಡ ಅಂಥೇಳಿ ಸಿಂಪಲಿ ಥ್ರೆಡ್ ವರ್ಕ್ ಹೇಳ್ಬಿಟ್ಟು ಬಂದಿದ್ದೆ. ಅವಳದು ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು, ಅವಳ ಬ್ಲೌಸ್ಗೆ ಇವರು ಪೂರ್ತಿಯಾಗಿ ಥ್ರೆಡ್ ವರ್ಕ್ ಮಾಡಿದ್ದಾರೆ, ನನ್ನ ಬ್ಲೌಸ್ಗೆ ಸ್ಟೋನ್ ವರ್ಕ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ನನ್ನ ತಂಗಿ ನನಗೆ ಗೃಹ ಪ್ರವೇಶ ಟೈಮಲ್ಲಿ ಮಡ್ಲಕ್ಕಿ ಜೊತೆ ಕೊಟ್ಟಿರೋದು. ಇದಕ್ಕೆ ಕ್ರಿಸ್ಟಲ್ ಬೀಡ್ಸನ್ನು ಹಾಕಿ ಡಬಲ್ ಕಲರಲ್ಲಿ ಕುಚ್ಚು ಹಾಕಿರೋದು. ಅದು ಬೀಡ್ಸ್ ಕೂಡ ಬ್ಲೂ ಕಲರ್ ಇರೋದ್ರಿಂದ ಎದ್ದು ಕಾಣಿಸ್ತಾ ಇಲ್ಲ ಅಷ್ಟೇ, ಆದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅವಳಿಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಾಗ ನಾನು ದುಡ್ಡು ತೊಗೊಳ್ಳಲ್ಲ, ಅವಳು ನನಗೆ ಈ ಥರ ಸ್ಯಾರಿ ಕುಚ್ಚೆಲ್ಲ ಹಾಕ್ಕೊಟ್ಟಾಗ ಅವಳು ನನ್ನ ಹತ್ರ ದುಡ್ಡು ತೊಗೊಳ್ಳಲ್ಲ. ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ತಿಳ್ಕೊಬೋದು. ಮತ್ತು ಈ ಸೀರೆಗೆ ಸಿಂಪಲಾಗಿ ಬೋಟ್ ನೆಕ್ ಇಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಉಟ್ಕೊಂಡಿದ್ದೆ, ಆ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೆ, ನೀವು ಕೂಡ ನೋಡಿರ್ತೀರಾ. ಇಂಥ ಸೀರೆಗೆಲ್ಲ ಬ್ಲೌಸು ಇಷ್ಟು ಸಿಂಪಲ್ಲಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ನೈಟಲ್ಲಿ ಉಟ್ಕೊಂಡಿದ್ದಿದ್ದು ಸೀರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ, ಲೈಟ್ ಬ್ಲೂ ಮತ್ತು ಪರ್ಪಲ್ ಬಾರ್ಡ್ರ್ ಇರೋವಂಥದ್ದು. ಇದು ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರು ಗುಡಿಸಿದ್ದಂಥ ಸೀರೆ. ಹೇಳಿದ್ನಲ್ಲ, ಸೀರೆ ಉಡಿಸುವಾಗಲೇ ನಾನು ಪ್ರತಿ ವರ್ಷ ಹಾಗೆ ಕೇಳ್ಕೊತಾ ಇದ್ದಿದ್ದು, ಮುಂದಿನ ವರ್ಷ ಈ ಸೀರೆ ನಮ್ಮನೆ ಗೃಹ ಪ್ರವೇಶಕ್ಕೆ ನಾನು ಉಟ್ಕೋಬೇಕು ಅಂತ. ಅದೇ ಥರನೇ ಆಯಿತು. ಬಟ್ ಇದಕ್ಕೆ ಮಾತ್ರ ನಾನು ಥ್ರೆಡ್ ವರ್ಕ್ ಹೇಳಿದರೆ ಹೆವಿ ಮಣಿ ವರ್ಕ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗುತ್ತೆ, ಫಂಕ್ಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಲ್ಲ, ಮತ್ತು ರೆಗ್ಯುಲರ್ ಕಸ್ಟಮರ್ ಬೇರೆ ನಾನು, ಎಲ್ಲ ಬ್ಲೌಸೆಲ್ಲ ಅವ್ರ ಹತ್ರನೇ ವರ್ಕ್ಗೆ ಕೊಡ್ತಾ ಇದ್ದಿದ್ದು. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಈ ಥರ ಮಾಡಿದ್ದಾರೆ. ಅಮೌಂಟೆಲ್ಲ ತುಂಬ ಕಡಿಮೆ ತೊಗೊಂಡಿದ್ರು, ನಮ್ಮ ಹತ್ರ ಸ್ವಲ್ಪ ಕಡಿಮೆನೇ ತೊಗೊಳ್ತಾರೆ. ಈ ಬ್ಲೌಸ್ಗಳಿಗೆ ನಾನು ವರ್ಕ್ಗೆ ಮಾತ್ರ 1,500 ಕೊಟ್ಟಿದ್ದೀನಿ. ಇನ್ನು ಸ್ಟಿಚಿಂಗ್ ಎಲ್ಲ ನಾವೇ ಮಾಡ್ಕೊಂಡಿರೋದು. ನಮ್ಮ ಮಕ್ಕಳಿಗೆ ಸ್ಟಿಚ್ ಮಾಡಿರೋವಂಥ ಈ ಬಟ್ಟೆ ಮೆಟೀರಿಯಲ್ ಎಲ್ಲ ಸ್ವಲ್ಪ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ವಿ, ಇನ್ನೊಂದು ಸ್ವಲ್ಪ ನಾವು ರಾಮಚಂದ್ರಪುರದಲ್ಲಿ ತೊಗೊಂಡಿದ್ದು. ಒಳ್ಳೊಳ್ಳೆ ಮೆಟೀರಿಯಲ್, ತುಂಬ ಚೆನ್ನಾಗಿತ್ತು. ರೇಟ್ ಕೂಡ ಪರವಾಗಿಲ್ಲ, ರೀಸನಬಲ್ ಆಗೇ ಇತ್ತು. ಈ ರೆಡ್ ಕಲರ್ ಬ್ಲೌಸು ಮಧುಬಾಲ ಬ್ಲೌಸು ಕಟ್ಟಿಂಗ್ ಸ್ಟಿಚ್ ಮಾಡಿರೋದು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಹೇಗೆ ಬರುತ್ತೆ ಏನೋ ಅಂತ ತುಂಬ ಭಯ ಇತ್ತು. ಹಾಗಾಗಿನೇ ಅದನ್ನು ಬೋಟಿಕಲ್ಲಿ ಕೊಟ್ಟಿದ್ವಿ ಫಸ್ಟ್ ಬ್ಲೌಸು. ಆದರೆ ಅದು ಫಿಟ್ಟಿಂಗ್ ಚೆನ್ನಾಗಿತ್ತು, ಬಟ್ ಲೆಂತು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ರು. ಅದನ್ನು ಕ್ರಾಪ್ ಟಾಪ್ ಥರ ಕೂಡ ಹಾಕ್ಕೊಳಕ್ಕೆ ಇರಲಿಲ್ಲ. ಮತ್ತು ಫುಲ್ ಬಾಡಿ ಫಿಟ್ಟಿಂಗ್ ಫುಲ್ಲು ಟೈಟ್ ಆಗಿತ್ತು. ನೆಕ್ಸ್ಟು ಅವ್ರು ಮತ್ತೆ ಇನ್ನೊಂದು ಸಲಿಗೆ ಹಾಕೊಳ್ಳೋಕೆ ಕೂಡ ಆಗ್ತಾ ಇರಲಿಲ್ಲ. ಮಕ್ಕಳು ಒಂದು ಸಲ ದಪ್ಪ ಆಗ್ತಾರೆ, ಸಣ್ಣ ಆಗ್ತಾರೆ, ಅಷ್ಟು ಟೈಟ್ ಇದ್ದರೆ ಕಷ್ಟ ಅಂಥೇಳಿ ಮತ್ತೆ ಬೇರೆ ಮೆಟೀರಿಯಲ್ ತೊಗೊಂಡು ಬಂದು ಆಮೇಲೆ ನಾನೇ ಸ್ಟಿಚ್ ಮಾಡಿದ್ದು. ಇದು ನಮ್ಮ ಹನ್ಸಿಕಾಗೆ ಸ್ಟಿಚ್ ಮಾಡಿರೋದು. ಇವಳಿಗೆ ಮಧುಬಾಲ ಬ್ಲೌಸ್ ಥರ ಬೇಡ ಅಂತ ಹೇಳಿ ನಾರ್ಮಲ್ ಬ್ಲೌಸೇ ಕೆಳಗಡೆ ಮಾತ್ರ ಫ್ರಿಲ್ ಕೊಟ್ಟು ಹೊಲ್ದಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕೂಡ ಅಷ್ಟೇ ಮಧುಬಾಲ ಬ್ಲೌಸೇನೆ, ಅಂದರೆ ಹಿಂಗೆ ಟೈಯಿಂಗ್ ಬರುತ್ತೆ ನೋಡಿ, ಆ ಥರದ್ದು ಬ್ಲೌಸ್ ಇದು. ಇದು ಸೀರೆನಲ್ಲಿ ಸ್ಟಿಚ್ ಮಾಡಿರೋದು. ಇದಕ್ಕೆ ಅಂತಲೇ ಈ ಸೀರೆ ತೊಗೊಂಡು ಬಂದು, ಅಂದರೆ ಮಿನಿ ಬನಾರಸ್ ಬರುತ್ತಲ್ಲ ಸ್ಯಾರಿ, ಇವಾಗ ಆ ಸೀರೆನಲ್ಲಿ ಸ್ಟಿಚ್ ಮಾಡಿರೋದು. ತುಂಬ ಟ್ರೆಂಡಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇನ್ನೊಂದು ಡಾರ್ಕ್ ಬ್ಲೌಸ್ ಹಾಕಿರೋದು. ಇದು ಕೂಡ ಅಷ್ಟೇ, ಸ್ಕರ್ಟ್ ಬಂದು ಸ್ಯಾಟಿನ್ ಸ್ಯಾರಿ ಮೀಟರ್ ಲೆಕ್ಕದಲ್ಲೇ ಸಿಗುತ್ತೆ, ಅದರಲ್ಲಿ ಪೀಸ್ನ ತೊಗೊಂಡು ಬ್ಲೌಸ್ಗೆ ವೆಲ್ವೆಟ್ ಬ್ಲೌಸನ್ನು ತೊಗೊಂಡು ಸ್ಟಿಚ್ ಮಾಡಿರೋದು. ಎಲ್ಲ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ.